ಇನ್ನು ಧಾರಾಕಾರ ಸುರಿದ ಮಳೆಯಿಂದ ಬನಶಂಕರಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ವರ್ಣದೇವನ ಅಬ್ಬರಕ್ಕೆ ಮನೆಯ ಬೃಹತ್ ಗಾತ್ರದ ಮರ ಮನೆ ಮೇಲೆ ಬಿದ್ದಿದೆ. ಮನೆಯಿಂದ ಹೊರಬರಲಾಗದೆ ಯುವಕ ಯುವತಿಯರು ಪರದಾಟ ನಡೆಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಅವರು ಹೊರಗಡೆನೂ ಕೂಡ ಸರಿಯಾಗಿ ಬರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ಮರ ಬಿದ್ದಿರೋದ್ರಿಂದ ಮನೆ ಒಳಗಡೆನೆ ಲಾಕ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದು ಬನಶಂಕರಿಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಮಳೆ ತಂದಿಟ್ಟಿರುವ ಅವಾಂತರ ಒಂದೆರಡಲ್ಲ. ವಾಹನಗಳ ಮೇಲೆ ಮರ ಬಿದ್ದು ವಾಹನಗಳು ಜಖಂಗೊಂಡ್ರೆ, ಮತ್ತೊಂದು ಕಡೆ ಮನೆಗೆ ನೀರು ನುಗ್ಗಿ ಜನ ಹೈರಾಣಾಗಿದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ನೆಮ್ಮದಿಯ ಉಸಿರು ಬಿಡೋಕೆ ಕೂಡ ಸಾಧ್ಯ ಆಗಿಲ್ಲ. ಇನ್ನು ತುಂಬಾ ಕಡೆ ಮರಗಳು ಬಿದ್ದು ಬೇರೆ ಬೇರೆ ಸಮಸ್ಯೆಗಳು ಆಗಿರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಬನಶಂಕರಿಯಲ್ಲಿ ಅಲ್ಲೂ ಕೂಡ ಒಂದು ಮರ ಬಿದ್ದಿದೆ. ಸೊ ಮರ ಬಿದ್ದಿರುವಂತಹ ಕಾರಣ ಮನೆಯಲ್ಲೇ ಜನ ಲಾಕ್ ಆಗಿ ಬಿಟ್ಟಿದ್ದಾರೆ. ಆ ಯುವಕ ಯುವತಿ ಮನೆಯಿಂದ ಹೊರಗಡೆ ಬರೋದಕ್ಕೆ ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದಾಗಿದೆ. ಶತಮಾನದ ಮಳೆಯಾಗಿದೆ ನಿನ್ನೆ. 100 ವರ್ಷದ ಹಿಂದೆ ಈ ಪ್ರಮಾಣದಲ್ಲಿ ಮಳೆಯಾಗಿತ್ತಂತೆ. ಆ ರೆಕಾರ್ಡ್ ಅನ್ನು ಕೂಡ ನಿನ್ನೆ ಸುರಿದಿರುವಂತಹ ಮಳೆ ಬ್ರೇಕ್ ಮಾಡಿದೆ. 103 ಮಿಲಿಮೀಟರ್ ಮಳೆಯಾಗಿದೆ. ಅದರ ಜೊತೆಗೆ ಗಾಳಿಯ ರಭಸ ವೇಗನೂ ಕೂಡ ಸಾಕಷ್ಟಿತ್ತು. ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ ಬೆಂಗಳೂರಲ್ಲಿ. ಹಾಗಾಗಿ ಬೇರೆ ಬೇರೆ ಭಾಗದಲ್ಲಿ ಸಾಕಷ್ಟು ಮರಗಳು ಧರಾಶಾಹಿಯಾಗಿದೆ. ಬೆಳಗ್ಗೆವರೆಗೂ ಸಿಕ್ಕಿರೋ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.